ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾನು 60+ ಅಂಕಗಳಿಗೆ ಬರ್ತಕ್ಕಂಥ ಬಹು ನಿರೀಕ್ಷಿತ ಪ್ರಶ್ನೆ ಮತ್ತು ಕೀ ಉತ್ತರಗಳನ್ನು ನೋಡ್ತಾ ಇದ್ದೀವಿ. ಸೊ ಆಲ್ರೆಡಿ ಇದು 60+ ಒಂದು ಕ್ವಶನ್ಸ್ಗಳಿದ್ದಾವೆ. ಆಲ್ರೆಡಿ ಇದಕ್ಕಿಂತ ಮುಂಚೆ 50 ಅಂಕದ ಪ್ರಶ್ನೆಗಳನ್ನು ಹಾಕಿದ್ದೆ. ಇದು ಎರಡನೇ ಪಾರ್ಟ್ ವಿಡಿಯೋ ಇದೆ. ಒಂದನೇ ಪಾರ್ಟ್ ವಿಡಿಯೋವನ್ನು ನೋಡಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಿಮಗೆ 4 ಬೋರ್ಡ್ನ ಮಾಡೆಲ್ ಕ್ವಶನ್ ಪೇಪರ್ಗಳ ಕೀ ಉತ್ತರ ಸಿಗ್ತವೆ. ನಾನು ಹಾಕಿರ್ತಕ್ಕಂಥ 3 ಕ್ವಶನ್ ಪೇಪರ್ಗಳ ಮಾಡೆಲ್ಗಳು ಸಿಗ್ತವೆ. ಚೆನ್ನಾಗಿ ಓದಿ, ಮತ್ತಷ್ಟು ಪ್ರಶ್ನೆ ಉತ್ತರಗಳನ್ನು ಹಾಕ್ತೀನಿ. ಖಂಡಿತವಾಗಿ ನಿಮಗೆ ಒಳ್ಳೆಯ ಅಂಕಗಳನ್ನು ತರಿಸೋ ಜವಾಬ್ದಾರಿ ನಾನು ಮಾಡ್ತೀನಿ. ವಿಡಿಯೋ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಪ್ರಾರಂಭಿಸ್ತೀನಿ. ವೃತ್ತ ಚತುರ್ಥಕದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರವನ್ನು ಬರೀಬೇಕು. 1 ಮಾರ್ಕ್ಸಿಗೆ ಕೇಳ್ಬೋದು. ಇನ್ನು ವೃತ್ತ ಕೇಂದ್ರದಲ್ಲಿ ಉಂಟಾದ ಕೋನ ಡಿಗ್ರಿ ಆದಾಗ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಬರೀರಿ. 7 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತದಲ್ಲಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ 22 ಸೆಂಟಿಮೀಟರ್ ಸ್ಕ್ವೇರ್ ಆದರೆ ವೃತ್ತದ ಉಳಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಚಿತ್ರದಲ್ಲಿ OAYB ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ 462 cm ಸ್ಕ್ವೇರ್ ಆದರೆ ಕೋನ AOB 120 ಡಿಗ್ರಿ ಆದರೆ AYB ಕಂಸದ ಉದ್ದವನ್ನು ಕಂಡುಹಿಡಿಯಿರಿ. 4ನೇ ಪ್ರಶ್ನೆ, ಒಂದು ವೃತ್ತದ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಅದರ ಕಂಸದ ಉದ್ದಕ್ಕೆ ಸಾಂಖ್ಯಿಕವಾಗಿ ಸಮವಾಗಿದೆ. ಕಂಸದ ಉದ್ದ 44/21 ಸೆಂಟಿಮೀಟರ್ ಆದರೆ ವೃತ್ತದ ತ್ರಿಜ್ಯವನ್ನು ಹಾಗೂ ಕಂಸದಿಂದ ಕೇಂದ್ರದಲ್ಲಿ ಉಂಟಾದ ಕೋನದ ಅಳತೆಯನ್ನು ಕಂಡುಹಿಡಿಯಿರಿ. ಮುಂದಿನ ಪ್ರಶ್ನೆ, ಒಂದು ಗಡಿಯಾರದಲ್ಲಿ ನಿಮಿಷದ ಮುಳ್ಳಿನ ಉದ್ದ 14 ಸೆಂಟಿಮೀಟರ್ ಆಗಿದೆ. 10 ನಿಮಿಷದಲ್ಲಿ ಆ ಮುಳ್ಳು ಕ್ರಮಿಸಿದ ಜಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಲಿಕ್ಕೆ ನಿಮ್ಗೆ ಏನು ಮಾಡಿದ್ದಾರೆ ಕೇಳಿದ್ದಾರೆ. ಮುಂದಿನ ಪ್ರಶ್ನೆ, 20 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತ ಚತುರ್ಥಕದ ವಿಸ್ತೀರ್ಣವನ್ನು ಹಾಗೂ ಆ ಚತುರ್ಥಕದ ಸುತ್ತಳತೆಯನ್ನು ಕಂಡುಹಿಡಿಯಿರಿ. 7ನೇ ಪ್ರಶ್ನೆ ಇತ್ತು, ಚಿತ್ರದಲ್ಲಿ O ವೃತ್ತಖಂಡವಾಗದ ತ್ರಿಜ್ಯಾಂತರ ಖಂಡ AOBಯ ವಿಸ್ತೀರ್ಣ ಅನುಪಾತ ವೃತ್ತದ ವಿಸ್ತೀರ್ಣ 1:5 ಆಗದ. ಹಾಗಾದರೆ ವೃತ್ತದ ತ್ರಿಜ್ಯ 7 ಸೆಂಟಿಮೀಟರ್ ಆದರೆ AB ಕಂಸದ ಉದ್ದವನ್ನು ಕಂಡುಹಿಡಿಯಿರಿ. ನೆಕ್ಸ್ಟು, ಸೊ ಇಲ್ಲಿನೂ ಕೂಡ ನಿಮಗೆ ಚಿತ್ರದಲ್ಲಿ ACB ಒಂದು ಅರ್ಧ ವೃತ್ತಖಂಡ ಕೊಟ್ಟಿದ್ದಾರೆ. AB 10 ಸೆಂಟಿಮೀಟರ್ ಅದ, AC 6 ಸೆಂಟಿಮೀಟರ್ ಅದ. ಅರ್ಧ ವೃತ್ತದಲ್ಲಿನ ವೃತ್ತಖಂಡಗಳ ವಿಸ್ತೀರ್ಣವನ್ನು ನೀವೇನು ಮಾಡಬೇಕು ಕಂಡುಹಿಡಿಬೇಕಿತ್ತು. ಇನ್ನು ನೆಕ್ಸ್ಟ್ ಏನಪ್ಪ ಅಂದರೆ, ಕೊಟ್ಟಿರೋ ಚಿತ್ರದಲ್ಲಿ O ವೃತ್ತ ಕೇಂದ್ರವಿರುವ ವೃತ್ತದ ಅರ್ಧ ವೃತ್ತ ಕಂಸದ ಉದ್ದ 44 ಸೆಂಟಿಮೀಟರ್ ಆಗದ. ಕೋನ OPQ 45 ಡಿಗ್ರಿ ಆದರೆ PRQ ವೃತ್ತಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಸೊ ಇದು ಕೂಡ ನಿಮಗೆ ಗೊತ್ತಿರಲಿ. ಇನ್ನು ನೆಕ್ಸ್ಟ್ ಏನು ಕೇಳಾರಂದ್ರೆ, 21 ಸೆಂಟಿಮೀಟರ್ ತ್ರಿಜ್ಯದ ಒಂದು ವೃತ್ತದಲ್ಲಿ ಒಂದು ಕಂಸ ವೃತ್ತ ಕೇಂದ್ರದಲ್ಲಿ 60 ಡಿಗ್ರಿ ಕೋನವನ್ನು ಉಂಟು ಮಾಡ್ತದೆ. ಹಾಗಾದರೆ ಆ ಕಂಸದ ಉದ್ದವನ್ನು ಕಂಡುಹಿಡಿಯಿರಿ. ಇನ್ನು ನೆಕ್ಸ್ಟ್ ತ್ರಿಜ್ಯ 7 ಸೆಂಟಿಮೀಟರ್ ಇರುವ ವೃತ್ತ ಚತುರ್ಥಕದ ಭಾಗದ ವಿಸ್ತೀರ್ಣ ಕೇಳಿದ್ದಾರೆ. ಸೊ ಎಲ್ಲ ಅಪ್ ಟು 9ನೇ ಕ್ವಶನ್ ತನಕ ನೋಡ್ಕೊಡ್ರಿ. ಬೇಕಾದ್ರೆ ನೀವು ಸ್ಕ್ರೀನ್ಶಾಟ್ ತಗೊಳ್ರಿ. ಸೊ ಈ ಥರದ PDF ನಾನು ಏನು ಮಾಡ್ತೀನಿ, ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ. ಸೊ ಎಲ್ಲರೂ ಕೂಡ ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಜಾಯ್ನ್ ಆಗಿ. ಅದರ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ. ಈ ಪ್ರಶ್ನೆಗಳು ಮಾತ್ರ ಸ್ನೇಹಿತರೆ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ. ಇವು ಕಲಿತ್ಕೊಂಡು ಹೋಗಲೇಬೇಕು. ಸೊ ಇಲ್ಲಿಂದ ನಿಮಗೆ 3 ಮತ್ತು 4 ಅಂಕದಲ್ಲಿ ಸೊ ವೃತ್ತದ ಮೇಲಿನ ಸಮಸ್ಯೆಗಳೆಲ್ಲ ನೀವೇನು ಮಾಡ್ತೀರಪ್ಪ ಅಂದರೆ ನೋಡ್ತೀರಿ ಅಂತಕ್ಕಂಥದ್ದಿತ್ತು. ಇನ್ನು ಹೋಗೋಣ ಸಮಾಂತರ ಶ್ರೇಣಿಗಳಿಗೆ 4 ಅಂಕದ ಪ್ರಶ್ನೆಗಳು. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಆಲ್ರೆಡಿ 2 ಮಾರ್ಕ್ಸ್ ಕ್ವಶನನ್ನು ನಾವು ನೋಡಿದ್ದೀವಿ. ಸಮಾಂತರ ಶ್ರೇಣಿಯ 4 ಮಾರ್ಕ್ಸಲ್ಲಿ ಎಂಥ ಕ್ವಶನ್ ಬರ್ತಾವಪ್ಪ ಅಂದ್ರೆ, ಒಂದು ಸಮಾಂತರ ಶ್ರೇಣಿಯ 11 ಮತ್ತು 8ನೇ ಪದಗಳ ಅನುಪಾತ 3:2 ಆದರೆ ಆ ಶ್ರೇಣಿಯ ಮೊದಲ 5 ಪದಗಳ ಮೊತ್ತ ಮೊದಲ 21 ಪದಗಳ ಮೊತ್ತದ ಅನುಪಾತವನ್ನು ಕಂಡುಹಿಡಬೇಕು. ನೆಕ್ಸ್ಟ್, ಒಂದು ಸಮಾಂತರ ಶ್ರೇಣಿಯ 8ನೇ ಪದ 2ನೇ ಪದದ ಅರ್ಧದಷ್ಟದ, 11ನೇ ಪದ 4ನೇ ಪದದ 1/3ಕ್ಕಿಂತ 1 ಹೆಚ್ಚಾಗಿದೆ. ಹಾಗಾದರೆ ಆ ಸಮಾಂತರ ಶ್ರೇಣಿಯ 15ನೇ ಪದವನ್ನು ಕಂಡುಹಿಡಬೇಕು. ಸೊ ಎಲ್ಲ ಸಮಾಂತರ ಶ್ರೇಣಿಯ ಮೇಲಿರ್ತಕ್ಕಂಥ ಲೆಕ್ಕಗಳಿದ್ದಾವೆ ಸ್ನೇಹಿತರೆ. ಸೊ ಇದನ್ನು ಕೂಡ ಕಲ್ಕೊಡ್ರಿ. ಸೊ ಚೆನ್ನಾಗಿ ಒಟ್ಟು ಟೈಮ್ ವೇಸ್ಟ್ ಮಾಡ್ಲಿಕ್ಕೆ ಹೋಗಬೇಡ್ರಿ, ಪ್ರಯತ್ನ ಪಡ್ರಿ. ಓಕೆನಾ? ಈ ಲೆಕ್ಕಗಳಿದ್ದಾವಂತ ತಿಳ್ಕೊಂಡು ಸೊ ಪ್ರಯತ್ನ ಪಡ್ರಿ. ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ. ಸೊ ಖಂಡಿತವಾಗಿ ಈ ಒಂದು ಲೆಕ್ಕಗಳು ನಿಮಗೆ ಒಳ್ಳೆಯ ಅಂಕಗಳನ್ನು ತಂದು ಕೊಡ್ತಾವೆ. ಸಿಗೋದಿಲ್ಲ ಮಟೀರಿಯಲ್ಸ್ಗಳು ನಿಮಗೆ ಕೊಡಬೇಕಾದ್ರೆ ಭಾಳ ಶ್ರಮ ಪಡಬೇಕಾಗ್ತದೆ. ಓಕೆನಾ? ಸೊ ಆ ಕಾರಣಕ್ಕಾಗಿ ಸೊ ಇಷ್ಟು ಪ್ರಶ್ನೆಗಳಿಗೆ ಉತ್ತರಗಳನ್ನು ಒಂದು 5 ಸಲ ಬರೆದು ತೆಗೆದ್ರೆ ಸಾಕು. ಸೇಮ್ ಪ್ಯಾಟರ್ನಲ್ಲಿ ಕ್ವಶನ್ಸ್ಗಳನ್ನು ನೀವು ಏನು ಮಾಡ್ತೀರಪ್ಪ ಅಂದರೆ ನಿಮ್ಮ ಪರೀಕ್ಷಾ ಪ್ರಶ್ನೆ ಪತ್ರಿಕೆಗಳಲ್ಲಿ ಕಾಣ್ತೀರಿ. ಸೊ ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ನೋಡಿರಿ. ಓಕೆ, 50+ ಅಂಕದ ಪ್ರಶ್ನೆಗಳನ್ನು ಹಾಕಿದ್ದೀವಿ. ನಾಳೆ ಮತ್ತೆ ಕೆಲವೊಂದಿಷ್ಟು ನಿಮಗೆ ಬರ್ತಕ್ಕಂಥ ಪ್ರಶ್ನೆ ಮತ್ತು ಉತ್ತರಗಳನ್ನು ಕೊಡ್ತೀನಿ. ಅವುಗಳನ್ನು ಸಹಿತ ನೋಡಿದರೆ ಸೊ ಖಂಡಿತವಾಗಿ ನೀವೇನು ಮಾಡ್ತೀರಪ್ಪ ಅಂದರೆ ಒಳ್ಳೆಯ ಅಂಕಗಳನ್ನು ಗಳಿಸ್ತೀರಿ. ಇವೆಲ್ಲ ಸಮಾಂತರ ಶ್ರೇಣಿಗಳ ಮೇಲಿತ್ತು. ಯಾಕೆ ಇಷ್ಟು ಕೊಟ್ಟಿವಿ ಅಂದ್ರೆ 4 ಮಾರ್ಕ್ಸ್ ಕ್ವಶನ್ಸ್ ಅದ. ಸೊ ನೀವು ಸ್ಟೆಪ್ಗಳಾದರೂ ಕೂಡ ತಿಳ್ಕೊಳ್ಳೇಬೇಕು. ಅದು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಅದ ಸಮಾಂತರ ಶ್ರೇಣಿಯ ಲೆಕ್ಕಗಳು. ಬರ್ಕೊಡ್ರಿ. ಒಂದು ಹಾಳೆ ಒಳಗಡೆ ಸಮಾಂತರ ಶ್ರೇಣಿಯ 4 ಅಂಕದ ಲೆಕ್ಕಗಳು ಅಂತ ತೊಗೊಂಡು ಅವುಗಳನ್ನೆಲ್ಲ ಅಪ್ಲಿಕೇಶನ್ ಕ್ವಶನ್ಸ್ ಇದ್ದಾವೆ, ಅನ್ವಯಿಕ ಪ್ರಶ್ನೆಗಳಿದ್ದಾವೆ. ಸೊ ಇಲ್ಲಿಂದ ನೀವೇನು ಮಾಡ್ತೀರಿ, ಪ್ರಶ್ನೆಗಳನ್ನು ನೋಡ್ತೀರಿ.
ಎಸ್ ಟ್ರಿಗ್ನೋಮೆಟ್ರಿ ಬತ್ತು 4 ಅಥವಾ 5 ಅಂಕ. ಭಾಳ ಮಂದಿಗೆ ಟ್ರಿಗ್ನೋಮೆಟ್ರಿ ಬರೋದಿಲ್ಲ, ಬೇಸಿಕ್ ಕಲ್ಕೊಡ್ರಿ. ಎಷ್ಟು ಟ್ರಿಗ್ನೋಮೆಟ್ರಿಲಿ ಬೇಸಿಕ್ ಸ್ಟ್ಯಾಂಡ್ ಆಗ್ತೀರಿ ಅಷ್ಟು ನಿಮ್ಗೆ ಅಂಕಗಳು ಬರ್ತಾವೆ. ಓಕೆ, ಇದು ಅಪ್ಲಿಕೇಶನ್ ಕ್ವಶನ್ ಅದ. 5 ಮಾರ್ಕ್ಸಿಗೂ ಬರ್ತಾವೆ, ಕೆಲವೊಂದು ಸಲ 4 ಮಾರ್ಕ್ಸಿಗೂ ಬರ್ತಾವೆ. ನೋಡಿರಿ, ಒಂದು ಸಮತಟ್ಟಾದ ನೆಲದ ಮೇಲೆ 2 ಸಮ ಎತ್ತರವುಳ್ಳ ಕಂಬಗಳು ನೇರವಾಗಿ ನಿಂತಾವ. ಕಂಬಗಳ ಮೇಲ್ತುದಿಗಳಿರುವ ಉನ್ನತ ಕೋನಗಳು 30 ಡಿಗ್ರಿ ಮತ್ತು 60 ಡಿಗ್ರಿ ಆದರೆ ಕಂಬಗಳ ನಡುವಿನ ದೂರ 100 ಮೀಟರ್ ಆದರೆ ಕಂಬಗಳ ಎತ್ತರ ಮತ್ತು ತಂತಿಗಳ ಉದ್ದವನ್ನು ಕಂಡುಹಿಡಿಯಿರಿ. ಇದು ಇಂಪಾರ್ಟೆಂಟ್ ಇತ್ತು. ಇವೆಲ್ಲ ಟ್ರಿಗ್ನೋಮೆಟ್ರಿ ಮೇಲೆ ಬರ್ತಕ್ಕಂಥ ಪ್ರಶ್ನೆಗಳಿದ್ದಾವೆ. ಸೊ ಸ್ವಲ್ಪ ಬೇಸಿಕ್ ಟ್ರಿಗ್ನೋಮೆಟ್ರಿಯಲ್ಲಿ ಏನು ಮಾಡಿಕೊಡ್ರಿ, ಕಲ್ಕೊಡ್ರಿ. ಸೊ ಅದು ಇಂಪಾರ್ಟೆಂಟ್ ಆಗಿದೆ. ಮತ್ತು ಸೊ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದಿತ್ತು. ಎಸ್, ಮೇನ್ ಕ್ವಶನ್ಸ್ ಅದ. ಇವೆಲ್ಲ ಟ್ರಿಗ್ನೋಮೆಟ್ರಿಗೆ ಇಂದ ಬಂದಿರತಕ್ಕಂಥ ಕ್ವಶನ್ಸ್ಗಳು. ಎಸ್, ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಫೈನ್. ಎಸ್, ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳಿತ್ತು ಫ್ರೆಂಡ್ಸ್. ಇದು ಎಲ್ಲ ಟ್ರಿಗ್ನೋಮೆಟ್ರಿ ಕ್ವಶನ್ಸೇ. ಎಸ್, ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಟ್ರಿಗ್ನೋಮೆಟ್ರಿ ಪ್ರಶ್ನೆಗಳು. ಯಾಕಂದ್ರೆ ಒಂದೊಂದು ಸೆಟ್ಟದ್ದು ಏನಂದರೆ 20-30 ಪೇಜ್ ಇದಾವಂದರೆ ಪ್ರತಿಯೊಂದು ಓದಲಿಕ್ಕೆ ನಮ್ಗೆ ಏನಾಗ್ತದಪ್ಪ ಅಂತಂದ್ರೆ ಕಷ್ಟ ಆಗ್ತದೆ. ಆಮೇಲೆ ವಿಡಿಯೋ ಲೆಂತು ಕೂಡ ಏನಾಗ್ತದೆ, ಹೆಚ್ಚಾಗ್ತದೆ. ಸೊ ಅದಕ್ಕೆ ಬೆಟರ್ ಏನಂತಂದರೆ ನೀವು ಅವುಗಳನ್ನು ಸ್ಕ್ರೀನ್ಶಾಟ್ಗಳನ್ನು ಕ್ಯಾಚ್ ಮಾಡಬೇಕು. ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡ್ತಾರೆ, ಡೋಂಟ್ ವರಿ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಟ್ರಿಗ್ನೋಮೆಟ್ರಿ ಪ್ರಶ್ನೆಗಳು. ಎಸ್, ವರ್ಗ ಸಮೀಕರಣದಲ್ಲಿ 3 ಅಂಕದ ಪ್ರಶ್ನೆಗಳು ಬರ್ತದೆ. ಸೊ ಅದು ಕೂಡ ಇಂಪಾರ್ಟೆಂಟ್ ಇದೆ, ನೋಡ್ಕೊಡ್ರಿ. ಎಸ್, ವರ್ಗ ಸಮೀಕರಣಗಳ ಮೇಲಿರ್ತಕ್ಕಂಥ ಪ್ರಶ್ನೆಗಳು ಸ್ವಲ್ಪ ಚೆನ್ನಾಗಿ ಬಿಡಿಸ್ಬೇಕು. ನೀವು ಚೆನ್ನಾಗಿ ಬಿಡಿಸಿದರೆ ಕೆಲಸ ಆಗೋದು, ಇಲ್ಲಾಂದರೆ ಕೆಲಸ ಆಗೋದಿಲ್ಲ. ಸೊ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳು ಇತ್ತು. ಎಸ್, ವರ್ಗ ಸಮೀಕರಣಗಳು ಈಸಿಯಾಗಿ ತೊಗೋಬೋದು. ಇವೆಲ್ಲ ಹೇಳ್ತಕ್ಕಂಥದ್ದೆಲ್ಲ 3 ಮಾರ್ಕ್ಸ್ಗೆ ಬರ್ತಕ್ಕಂಥ ಪ್ರಶ್ನೆಗಳು. ಪಾಸ್ ಮಾಡಿಕೊಡ್ರಿ, ಪಾಸ್ ಮಾಡ್ಕೊಂಡು ಚೆನ್ನಾಗಿ ಬರೀರಿ. ಎಸ್, ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಇಲ್ಲಿಂದ ಭಾಳ ಚೆಂದಂಗೆ ಕಲ್ಕೊಂಡು ಹೋಗ್ರಿ. ಇಲ್ಲಿ 5 ಮಾರ್ಕ್ಸಿಗೆ ಅಥವಾ 4 ಮಾರ್ಕ್ಸಿಗೆ ಬರ್ತದೆ, ಭಾಳ ಕನ್ಫ್ಯೂಷನ್ ಆಗ್ತಕ್ಕಂಥ ಕ್ವಶನ್ಸ್ ಇದೆ. ಒಂದೊಂದು ಕ್ವಶನ್ಸ್ಗಳು ಕೂಡ ಕೊಟ್ಟಿದ್ದೀನಿ. ಸೊ ಒಂದೊಂದು ಕ್ವಶನ್ಸನ್ನು ಸಹಿತನೂ ಕಲ್ಕೊಡ್ರಿ. ಬೇಸಿಕ್ ಅದ. ಹಣ್ಣಿನ ರಸದ ವ್ಯಾಪಾರಿ ಚಿತ್ರದಲ್ಲಿ ತೋರಿಸಿದನಂತದ, ಅದು ನೋಡ್ಕೊಡ್ರಿ. ಎಸ್, ವೆರಿ ಇಂಪಾರ್ಟೆಂಟ್ ಇತ್ತು. ಎಲ್ಲ ವಿಸ್ತೀರ್ಣಗಳ ಮೇಲೇ ಇದೆ. ಬಹುಶಃ ಇದು ಲಾಸ್ಟ್ ಪಾಠದಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳು ಅನಿಸುತ್ತೆ. ಪ್ಯಾಟರ್ನ್ ಕಲ್ಕೊಡ್ರಿ. ಸೇಮ್ ಪ್ಯಾಟರ್ನ್ ಇರ್ತದೆ, ಏನೋ ಸ್ವಲ್ಪ ಡಿಜಿಟು ಚಿತ್ರಗಳೆಲ್ಲ ಬೇರೆ ಕೊಡ್ಬೋದು, ಬಟ್ ಬಾಕಿ ಎಲ್ಲ ಪ್ಯಾಟರ್ನ್ ಇಸ್ ದ ಸೇಮ್.
ಎಸ್, ಇಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳ ಮೇಲಿರ್ತಕ್ಕಂಥ ಪ್ರಶ್ನೆ. ಇನ್ನು ವೆರಿ ಸಿಂಪಲ್, ಟ್ರಿಗ್ನೋಮೆಟ್ರಿಯಲ್ಲಿ ಸಾಧಿಸಲಿಕ್ಕೆ ಕೇಳ್ತಾರೆ. ಟ್ರಿಗ್ನೋಮೆಟ್ರಿಯಲ್ಲಿ ಸಾಧನೆ ಮಾಡಲಿಕ್ಕಿರ್ತಕ್ಕಂಥ ಪ್ರಶ್ನೆಗಳು. ಸೊ ಇವು ಬಿಡಿಸ್ಲಿಕ್ಕೆ ಭಾಳ ಟೈಮ್ ಆಗ್ತದೆ. ಲಾಸ್ಟ್ ಟೈಮ್ ರಿವಿಷನ್ ಅಂತ ತೊಗೊಳ್ರಿ ಇವು. ಓಕೆ, ಇವು ಬಿಡಿಸಿದ್ರೆ ಸಾಕು, ನೀವು ಆರಾಮ್ಸರಿ ಇದನ್ನು ಆಗ್ತೀರಿ. ಬಟ್ ಇವು ಲೆಕ್ಕ ನಿಮಗೆ ಬಿಡ್ಸಕ್ಕೆ ಬರ್ಬೇಕು. ಇವೇ ಲೆಕ್ಕ ಕಲ್ಕೊಡ್ರಿ. ಸೊ ಕಲ್ಕೊಂಡ್ರೆ ಸಾಕು, ಕೆಲಸ ಆಗ್ತದೆ. ತ್ರಿಭುಜಗಳ ಮೇಲೆ 2 ಮತ್ತು 3 ಮಾರ್ಕ್ಸಿಗೆ ಬರ್ತಕ್ಕಂಥ ಕ್ವಶನ್ಸ್. ಬಿ ಸಿ ಸಮಾಂತರ ಕ್ಯೂ ಆರ್ ಅಂತ ತೋರಿಸ್ಲಿಕ್ಕೆ ಕೇಳಿದ್ದಾರೆ. ಎ ಸಿ ಭಾಗಿಸು ಬಿ ಡಿ = ಸಿ ಡಿ ಭಾಗಿಸು ಡಿ ವಿ ಅಂತ ತೋರಿಸ್ರಿ. ಎ ಎಮ್ ಭಾಗಿಸು ಎ ಬಿ = ಎ ಎನ್ ಭಾಗಿಸು ಎ ಡಿ. ಸೊ ಎಲ್ಲ ತ್ರಿಭುಜಗಳ ಮೇಲೆ ಇರ್ತಕ್ಕಂಥ 2 or 3 ಮಾರ್ಕ್ಸ್ಗೆ ಇರ್ತಕ್ಕಂಥ ಪ್ರಶ್ನೆಗಳಿತ್ತು. ಇಂಪಾರ್ಟೆಂಟ್. ಸೊ ಪಾರ್ಟ್ 1 ಪಾರ್ಟ್ 2 22 ಪೇಜ್ ಕ್ವಶನ್ಸ್ ಇದಾವೆ. ಸೊ ಓದೋದು ಕಷ್ಟ ಆಗ್ತದೆ. ಮತ್ತು ನಿಮಗೆ ಯಾಕೆ ನಾವು ಫಾಸ್ಟಾಗಿ ಕೊಡಕತ್ತೀವಿ ಅಂತಂದರೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಕೊಡ್ರಿ. ಇಂದು ಒಂದು 4 ಪಾಠ, ನಾಳೆ ಒಂದು 4 ಪಾಠ, ಆಚೆ ನಾಡೋದು ಒಂದು 4 ಪಾಠ, ಅವುಗಳನ್ನು ನೋಡ್ಕೊಡ್ರಿ. ವೃತ್ತಛೇದಕ ವೃತ್ತಸ್ಪರ್ಶಕದ ಅರ್ಥ ಕಲ್ಕೊಂಡು ಹೋಗ್ರಿ. 1 ಮಾರ್ಕ್ಸಿಗೆ ಬಂದರೆ ಬರ್ಬೋದು. ಓಕೆ, 1 ಮಾರ್ಕ್ಸಿಗೆ ಬರ್ತಕ್ಕಂಥ ಚಾನ್ಸಸ್ ಭಾಳ ಅದ. ಎಸ್, ಕೋನ ಆರ್ ಪಿ ಕ್ಯೂನ ಅಳತೆ ಕಂಡುಹಿಡೀರಿ. ಕೋನ ಬಿ ಎಸ್ ಸಿ ಅಳತೆ, ಕೋನ ಬಿ ಎ ಸಿ ವೆರಿ ಇಂಪಾರ್ಟೆಂಟ್. ಕೋನ ಎ ಒ ಪಿ. ಓಕೆ, ಸೊ ಇಷ್ಟು ಎಲ್ಲ ಏನಾಗಿತ್ತಪ್ಪ ಅಂದರೆ ಮೇನ್ ವೃತ್ತದ ಮೇಲೆ ಬರ್ತಕ್ಕಂಥ ಪಾಠಗಳ ಪ್ರಶ್ನೆ ಇತ್ತು. ಒಂದು ವೃತ್ತದ ಸ್ಪರ್ಶ ಬಿಂದುವಿನಲ್ಲಿ ತ್ರಿಜ್ಯ ಮತ್ತು ಸ್ಪರ್ಶಕಗಳ ನಡುವಿನ ಕೋನದ ಅಳತೆ ಎಷ್ಟಿರ್ತದೆ? ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ಎಳೆದಬಹುದಾದ ಗರಿಷ್ಠ ಸ್ಪರ್ಶಕಗಳ ಸಂಖ್ಯೆ ಎಷ್ಟಾಗ್ತದೆ? ಇವೆಲ್ಲ ಕ್ವಶನ್ಸ್ಗಳು ನಿಮಗೆ 1 ಮಾರ್ಕ್ಸಿಗೆ ಕೇಳ್ತಾರೆ. ಸ್ವಲ್ಪ ನಿಮಗೆ ಇವು ಈಸಿ ಕ್ವಶನ್ಸ್ ಅನ್ನಿಸ್ತಾವೆ, ಬಟ್ ಈಸಿ ಕ್ವಶನ್ಸ್ ಅಲ್ಲಿ ಇವು ಕ್ವಶನ್ಸ್ ಟಫ್ ಅದಾವೆ. ನಿಮ್ಗೆ ಇವುಗಳು ಬರೋದು ಕಷ್ಟ ಸಾಧ್ಯ. ಬಂದ್ರೂ ಕೂಡ ಎಕ್ಸಾಮ್ ಒಳಗೆ ಅಂಜಿ ಟರ್ ಆಗ್ತೀರಿ ನೀವು. ಸೊ ಅಲ್ಲಿನೂ ಕೂಡ ನಿಮಗೆ ಸಿಗ್ತಕ್ಕಂಥ ಅಂಕಗಳು ಕೂಡ ಹೋಗ್ತಾವೆ.